ಪರಿಶುದ್ಧನಾದ ದೇವರೇ, ಇವತ್ತಿನ ದಿನದಲ್ಲಿ ನಾವು ಕಲಿಯುವಂತಹ ವಿಷಯಗಳನ್ನ, ಧ್ಯಾನಿಸುವಂತಹ ವಿಷಯಗಳನ್ನೆಲ್ಲ ಮನದಟ್ಟು ಮಾಡಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡು. ಮಾತ್ರವಲ್ಲದೆ ಎಲ್ಲಾ ವಿಷಯವಾಗಿ ನಿನ್ನನ್ನು ಮಹಿಮೆ ಪಡಿಸುವಂತವರಾಗಿ ಜೀವಿಸ್ಲಿಕ್ಕಾಗುವಂತೆ ನಿಮ್ಮ ಕೃಪೆಯನ್ನ ನಮಗೆ ಅನುಗ್ರಹಿಸಿಕೊಡು. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಜೀವಳ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ ಇವತ್ತಿನ ದಿನದ ಧ್ಯಾನದ ಕುರಿತಾಗಿ ನಾವು ಧ್ಯಾನಿಸೋಣ. ಇವತ್ತು ಕರ್ತನ ಪರಮಾಧಿಕಾರ ಮತ್ತು ಪಶ್ಚಾತ್ತಾಪಕ್ಕೆ ಕರೆ ಅನ್ನುವಂಥದ್ದು. ಸತ್ಯವೇದದ ವಾಕ್ಯದ ಧ್ಯಾನ ಆಮೋಸ 4ನೇ ಅಧ್ಯಾಯ 11-13. ಮಕ್ಕಳ ಸತ್ಯವೇದ ಭಾಗವು ರಾಜ ದಾವೀದನು ಚಿರಂಜೀವಿಯಾಗಿರ್ಲಿ ಅನ್ನುವಂಥದ್ದು. 2 ಸಮುವೇಲ 2-5 ಅಧ್ಯಾಯಗಳು. 1 ವರ್ಷಕ್ಕೆ ಸತ್ಯವೇದ ಅಧ್ಯಯನ ಭಾಗ ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 1-27. ಇವತ್ತಿನ ಬಾಯಿಪಾಠದ ವಚನ ಆಮೋಸ 4ನೇ ಅಧ್ಯಾಯ 12ನೇ ವಚನ. ಆದ ಕಾರಣ ಇಸ್ರಾಯೇಲೇ, ನಾನು ನಿನಗೆ ಮಾಡುತ್ತೇನೆ, ನಾನು ಮಾಡಬೇಕೆಂದಿರುವುದರಿಂದ ಇಸ್ರಾಯೇಲೇ, ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೋ ಎನ್ನುವುದು. ಸೊ ದೇವರ ಒಂದು ಪರಮಾಧಿಕಾರದ ವಿಷಯವಾಗಿ ನಾವು ಇವತ್ತು ನೋಡ್ತಾ ಇದ್ದೇವೆ. ಸವರ್ನಿಟಿ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಸರ್ವಾಧಿಕಾರ. ದೇವರು ಈ ಲೋಕವನ್ನ ಸೃಷ್ಟಿಸಿದ್ದಾನೆ. ಈ ಸೃಷ್ಟಿಗೆಲ್ಲ ಆತನೇ ಒಡೆಯನಾಗಿದ್ದಾನೆ. ಚಿತ್ತ ಏನಿದೆ ಅದನ್ನ ಇಸ್ರಾಯೇಲಿಯರೆಲ್ಲರೂ ತುಂಬಾ ಗ್ರಾಂಟೆಡ್ ಆಗಿ ತಗೊಂಡ್ಬಿಟ್ಟಿದ್ರು. ಈ ಒಂದು ದೇವರ ಪ್ರೀತಿಯನ್ನ, ದೇವರು ಮಾಡ್ಬೇಕಾಗಿರುವಂತ ಕಾರ್ಯಗಳನ್ನ, ಏನೇನು ದೈವ ಭಕ್ತರ ಇಸ್ರಾಯೇಲ್ ಜನರ ವಿಷಯವಾಗಿ ದೇವರ ಆಲೋಚನೆ ಏನಿತ್ತೋ ಅದೆಲ್ಲವುದನ್ನ ಇಸ್ರಾಯೇಲರು ತುಂಬಾ ಬೇಕಾಬಿಟ್ಟಿಯಾಗಿ ತಗೊಂಡ್ಬಿಟ್ಟಿದ್ರು. ಅವ್ರ ಇಷ್ಟ ಬಂದ ಹಾಗೆ ಜೀವಿಸುವಂತದ್ದು, ಮತ್ತೆ ಅವರು ಏನ್ ಅನ್ಸುತ್ತೋ ಅದನ್ನ ಮಾಡ್ಕೊಂಡು ಹೋಗುವಂತ ಕಾರ್ಯಗಳನ್ನ ಇಲ್ಲಿ ಈ ಒಂದು ಅಧ್ಯಾಯದ ಇತಿಹಾಸ ನೋಡ್ಬೇಕಂದ್ರೆ ಅದಿತ್ತು. ಮತ್ತೆ ಯೇಸು ಕ್ರಿಸ್ತನು ಪದೇ ಪದೇ ತನ್ನ ಕೃಪೆಯ ಮೂಲಕವಾಗಿ, ಶಾಶ್ವತ ಕೃಪೆ ದೇವರದು, ಅವನ್ನ ಕ್ಷಮಿಸುತ್ತಾ, ಮತ್ತೆ ಅನೇಕ ಪ್ರವಾದಿಗಳ ಮೂಲಕವಾಗಿ, ಅನೇಕ ದೈವ ಸೇವಕರುಗಳ ಮೂಲಕವಾಗಿ ಎಚ್ಚರಿಸುತ್ತಾ ಬರ್ತಾ ಇದ್ರು. ಆದಾಗ್ಯೂ ಇಸ್ರಾಯೇಲರು ಪದೇ ಪದೇ ಅದೇ ತಪ್ಪುಗಳನ್ನ ಮಾಡ್ತಾ ಇದ್ದದನ್ನ ನಾವು ಇಲ್ಲಿ ಇತಿಹಾಸದ ಹಿನ್ನೆಲೆಯಲ್ಲಿ ನಾವು ನೋಡ್ಬೋದಾಗಿದೆ. ಹಾಗಾಗಿ ದೇವರು ತನ್ನ ಸಾರ್ವಭೌಮತೆಯನ್ನ ಹೇಗೆ ಉಪಯೋಗಿಸ್ತಾನೆ ಅಥವಾ ಹೇಗೆ ನೋಡ್ತಾನೆ ಅನ್ನುವಂಥದ್ದನ್ನ ನಾವಿಲ್ಲಿ 11, 12, 13 ವಚನಗಳಲ್ಲಿ ನಾವು ನೋಡುತ್ತೇವೆ. ಇಲ್ಲಿ ಫಸ್ಟ್ ಈ ಒಂದು ವಚನಗಳಲ್ಲಿ ನಾವು ಗಮನಿಸುವಂಥದ್ದು, ನೋಡುವಂಥದ್ದು ಏನಂತಂದ್ರೆ, ದೇವರು ಮಹಾ ಸೃಷ್ಟಿಕರ್ತನಾಗಿದೆ. ಆತನು ಪರ್ವತಗಳನ್ನ ರೂಪಿಸಿದ್ದಾನೆ, ಗಾಳಿಯನ್ನ ತನ್ನ ಕೈ ಕೆಳಗಡೆ ಅಥವಾ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾನೆ. ಎಲ್ಲಾ ವಿಷಯವಾಗಿ ತನ್ನ ಆಶೆಯಂತೆ ಅಥವಾ ತನ್ನ ಅಭಿಲಾಷೆಯಂತೆ ದೇವರು ಈ ಸೃಷ್ಟಿಯನ್ನ ಮತ್ತೆ ಮಿಕ್ಕಿದ ಎಲ್ಲವನ್ನ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಮತ್ ಅಷ್ಟೇ ಅಲ್ಲದೆ ಮನುಷ್ಯನ ಆಲೋಚನೆಗಳ ವಿಷಯವಾಗಿ ಕೂಡ ಆತನು ಅರಿತವನಾಗಿದ್ದಾನೆ. ದೇಶಗಳ, ರಾಜ್ಯಗಳ ಎಲ್ಲಾ ವಿಷಯವಾಗಿ ದೇವರಿಗೆ ಒಂದು ಸಂಪೂರ್ಣ ಕಂಟ್ರೋಲ್ ಇದೆ ಮತ್ತು ಅಧಿಕಾರ ಕೂಡ ಇದೆ. ಹಾಗಾಗಿ ದೇವರು ನಮ್ಮನ್ನ ಈ ಇಷ್ಟೆಲ್ಲಾ ವಿಷಯ ಇದ್ರು, ಇಸ್ರಾಯೇಲರು ಸೈತಾನನಿಗೆ ಒಳಗಾಗಿ ಅನೇಕ ತಪ್ಪಪರಾಧಗಳನ್ನ ಮಾಡ್ತಾ ಇದ್ದಾಗ್ಲೂ ದೇವರು ತನ್ನ ಶಾಶ್ವತವಾದ ಪ್ರೀತಿಯಿಂದ ಅವ್ರನ್ನ ಕಾಪಾಡ್ಕೊಂಡೇ ಬರ್ಬೇಕು, ಅವ್ರಿಗೆ ಪರಲೋಕ ಮಾರ್ಗವನ್ನ ತಿಳಿಸ್ಬೇಕು ಅಂತೇಳಿ ದೇವರು ಅಂದ್ಕೊಳ್ತಾ ಇದ್ದಾನೆ. ಸೊದೋಮ್ ಗೋಮರಗಳನ್ನ ನಾಶ ಮಾಡಿದಂತೆ ಮಹಾ ತೀರ್ಪು ಅನೇಕ ಸಂದರ್ಭಗಳಲ್ಲಿ ಬಂದಾಗ್ಲೂ ಕೂಡ ದೇವ್ರಿಗೂ ಅದು ಇಷ್ಟ ಇಲ್ಲ. ದೇವ್ರ ಮನಸ್ಸು ಏನಿದೆ ಅಂತಂದ್ರೆ, ಇವರೆಲ್ಲರೂ ನನ್ನ ಕಡೆಗೆ ತಿರುಗಿಕೊಳ್ಬೇಕು ಅಂತೇಳಿ ಕರ್ತನು ತನ್ನ ವಿಷಯದಲ್ಲಿ ಆಲೋಚಿಸ್ತಾನೆ ಇರ್ತಾನೆ. ಅನೇಕ ಸಾರಿ ತನ್ನ ಜನರಿಗೆ ಶಿಕ್ಷೆಯನ್ನ ಕೊಡುತ್ತಾ ಇದ್ದಾಗಲೂ ಕೂಡ ದೇವರ ಉದ್ದೇಶ ಶಿಕ್ಷೆ ಕೊಡುವಂತದ್ದಾಗಿರದೆ ತನ್ನ ಜನರು ಪ್ರೀತಿಯಿಂದ ಆತನ ಕಡೆ ಬರಬೇಕು ಅನ್ನುವಂಥದ್ದು ದೇವರ ಚಿತ್ತವಾಗಿತ್ತು. ಸೊ ಇಲ್ಲಿ
12ನೇ ವಚನದಲ್ಲಿ ನಾವು ನೋಡ್ತೇವೆ ಏನಂತಂದ್ರೆ, ಇಸ್ರಾಯೇಲೇ, ನಾನು ನಿನಗೆ ಇದನ್ನು ಮಾಡಲಿರುವುದರಿಂದ ಇಸ್ರಾಯೇಲೇ, ನಾನು ನಿನಗೆ ಮಾಡುತ್ತೇನೆ, ನಾನು ಮಾಡಬೇಕೆಂದಿರುವುದರಿಂದ ಇಸ್ರಾಯೇಲೇ, ನಿನ್ನ ದೇವರಾದ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೊ. ಅಂದ್ರೆ ನಂದೊಂದು ಪ್ಲಾನ್ ಇದೆ, ದೇವ್ರದ್ದು ಒಂದು ಪ್ಲಾನ್ ಇದೆ. ಅದನ್ನ ನಾನು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನೋ ಅದ ಖಂಡಿತವಾಗಿಯೂ ನಾನು ಮಾಡೇ ಮಾಡ್ತೀನಿ. ಆದ್ರೆ ನೀನು ಸಿದ್ಧನಾಗಿರು. ದೇವರ ವಿಷಯವಾಗಿ ದೇವರು ಹೇಳುವಂತಹ ವಿಚಾರಗಳನ್ನ ಅರಿತುಕೊಂಡು ದೇವರ ಬರುವಿಕೆಗೆ ಸಿದ್ಧನಾಗಿರು ಅನ್ನುವಂತಹ ಈ ವಚನವನ್ನ ನಾವು ನೋಡ್ತೇವೆ. ದೇವರ ಮುಂದೆ ನಾವು ಶರಣಾಗಬೇಕೆನ್ನುವಂಥದ್ದನ್ನ ಯಾವುದೇ ಕಾರಣಕ್ಕೂ ಮರೆಯಬಾರದು. ದೇವರ ನಮ್ಮ ವಿರುದ್ಧವಾಗಿ ಯುದ್ಧಕ್ಕೆ ಬರುವಂತದ್ದು ದೇವರ ಚಿತ್ತವಲ್ಲ, ಅಥವಾ ನಾವು ದೇವರ ಎದುರಾಗಿ ಸೈತಾನನೊಟ್ಟಿಗೆ ಸೇರಿ ದೇವರಿಗೆ ವಿರುದ್ಧವಾಗಿ ನಾವು ಹೋಗ್ಬೇಕು ಅನ್ನುವಂಥದ್ದು ಕೂಡ ಆತನ ಚಿತ್ತವಲ್ಲ. ಹಾಗಾಗ್ಬೇಕಂತಂದ್ರೆ ಇಷ್ಟೊತ್ತಿಗೆ ನಾವೆಲ್ಲರೂ ಸಂಪೂರ್ಣವಾಗಿ ನಾಶವಾಗಿ ಹೋಗುವಂತವರಾಗಿರ್ತೇವೆ. ದೇವರಿಗೆ ನಾವು ಶರಣಾಗತರಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡ್ಬೇಕು ಅನ್ನುವಂಥದ್ದು ದೇವರ ಇಷ್ಟವಾಗಿದೆ. ಹಾಗಾಗಿ ನಮ್ಮ ಅಹಂಕಾರ, ನಮ್ಮ ಮೊಂಡುತನ ಸಂಪೂರ್ಣವಾಗಿ ಬಿಟ್ಟು ದೇವರ ಪಾದಗಳಲ್ಲಿ ಶರಣಾಗತಿಯನ್ನ ಕೋರುವಂಥದ್ದು, ಆತನಿಗೆ ನನಗೆ ಶರಣಾಗುವಂಥದ್ದನ್ನ ದೇವರು ಇಷ್ಟಪಡ್ತಾನೆ ಅನ್ನೋದಕ್ಕಿಂತ ಅದು ದೇವರನ್ನ ನಾವು ಮೆಚ್ಚಿಸುವಂತದ್ದಾಗಿದೆ. ನಾವು ದೇವರನ್ನ ಮೆಚ್ಚಿಸುವಂತಹ ಕಾರ್ಯ ಅಥವಾ ಮಾಡುವಂತಹ ರೀತಿ ಇದಾಗಿದೆ. ಒಂದನೇದು, ದೇವರಿಗೆ ಸಂಪೂರ್ಣವಾಗಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಬೇಕು. ಆತನ ಚಿತ್ತಕ್ಕೋಸ್ಕರ, ಆತನ ಕಾರ್ಯಗಳನ್ನು ನೆರವೇರುವುದಕ್ಕೋಸ್ಕರ ನಮ್ಮ ಜೀವನದಲ್ಲಿ ನಾವು ಕಾದುಕೊಂಡಿರಬೇಕು. ದೇವರಿಗೆ ಇಡೀ ಸೃಷ್ಟಿಯೇ ತಲೆಬಾಗ್ತದೆ. ದೇವರು ಇಡೀ ಸೃಷ್ಟಿನೇ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ಬೇಕಾದ್ರೆ ನೀವು ಅವೆಲ್ಲ ಯಾರು? ಹಾಗಾಗಿ ದೇವರ ಚಿತ್ತಕ್ಕೆ ನಾವು ತಲೆಬಾಗಿದಂತವರಾಗಿರ್ಬೇಕು. ಕರ್ತನ ಪರಮಾಧಿಕಾರಕ್ಕೆ, ಸಾರ್ವಭೌಮತ್ವಕ್ಕೆ ನಾವು ವಿಧೇಯರಾಗಿರ್ಬೇಕು. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೀನತೆಯ ಸ್ವಭಾವದಿಂದ, ಕಣ್ಣೀರು ಸುರಿಸುವ ಹೃದಯದ ಸ್ವಭಾವದಿಂದ ಯೆಹೋವನ ಬಳಿ ಹೋದ್ರೆ ಆತನು ನಮ್ಮನ್ನು ಯಾವುದೇ ಕಾರಣಕ್ಕೂ ನಿರಾಕರಿಸುವುದಿಲ್ಲ. 100% ಮನಪೂರ್ವಕತೆಯನ್ನ ದೇವರು ಬಯಸ್ತಾನೆ. ನಮ್ಮ ಪಶ್ಚಾತ್ತಾಪಕ್ಕೆ ಕರೆ ಅನ್ನೋದಂದ್ರೆ, ಈಗ ನಾವು ದೇವರೊಟ್ಟಿಗೆ ಹೋಗ್ತಾ ಇದೀವಿ ಅಂತಂದ್ರೆ ಕೇವಲ ಒಂದು ಕಾರ್ಯಗಳ ವಿಷಯವಾಗಿ ಅಥವಾ ಕೇವಲ ಒಂದು ವಿಷಯಗಳು ನೆರವೇರಬೇಕು ಅನ್ನುವಂಥ ಸಂದರ್ಭಗಳಲ್ಲಿ ಮಾತ್ರ ಪ್ರಾರ್ಥನೆ ಮಾಡುವಂತವ್ರು ಅನೇಕರಿದ್ದಾರೆ. ಅದು ಸಮಂಜಸವಾದಂತಹ ವಿಷಯ ಅಲ್ಲ. ಸಂಪೂರ್ಣವಾಗಿ ನಾವು ಪಶ್ಚಾತ್ತಾಪ ಪಡುವಂತವರಾಗಿರ್ಬೇಕು. 100% ವಿಧೇಯತೆಯನ್ನ ದೇವರು ಬಯಸ್ತಾ ಇದ್ದಾನೆ. ಕೇವಲ ನಮ್ಮ ಬಾಹ್ಯ ಆಚರಣೆಗಳಲ್ಲ ಅಥವಾ ತೋರಿಕೆ ವಿಷಯವಾಗಿ ಮಾಡುವಂತಹ ಕಾರ್ಯಗಳಲ್ಲ. ಸುಳ್ಳಿನ ನಾಲಿಗೆಯಿಂದ ಅಥವಾ ಸುಳ್ಳಾದ ವಿಷಯಗಳಿಂದ, ಸುಳ್ಳಾಗಿ ಪ್ರಮಾಣ ಮಾಡುವುದರಿಂದ ದೇವರು ನಮ್ಮ ಮೇಲೆ ಕೋಪಗೊಳ್ಳುತ್ತಾನೆ ಹೊರತು ಆ ಒಂದು ಕ್ಷಣಿಕ ವಿಷಯದಲ್ಲಿ ಮಾತ್ರ ಪಶ್ಚಾತ್ತಾಪ ಪಡುವಂತಹ ರೀತಿಯಲ್ಲಿ ನಾವು ಕಾಣಿಸ್ಕೊಳ್ಬಾರದು. 100% ವಿಧೇಯತೆಯನ್ನ ಮತ್ತು 100% ಪಶ್ಚಾತ್ತಾಪವನ್ನ ನಾವು ದೇವರ ಎದುರು ಮಾಡಿಕೊಳ್ಳುವಂತದ್ದಾಗಿರ್ಬೇಕು. ಕೇವಲ ಅರೆ ಮನಸ್ಸಿನ ಆರಾಧನೆ ದೇವರು ಮೆಚ್ಚೋದಿಲ್ಲ. ಒಂದ್ ಕಡೆ ಪ್ರಾರ್ಥನೆ ಮಾಡುವಂಥದ್ದು, ಇನ್ನೊಂದ್ ಕಡೆ ಸೈತಾನ ತೋರಿಸುವಂತ ಅವುಗಳನ್ನೇ ಅನುಸರಿಸುವಂಥದ್ದು ದೇವರಿಗೆ ಇಷ್ಟವಾಗುವುದಿಲ್ಲ. ಹಾಗಾಗಿ ಸಂಪೂರ್ಣ ಅರ್ಪಣೆ, ಸಂಪೂರ್ಣ ಹೃದಯದ ಪಶ್ಚಾತ್ತಾಪ ಅವಶ್ಯಕವಾಗಿರ್ತದೆ. ನಾವು ಮೊದಲು 3 ವಿಷಯಗಳನ್ನ ಹೇಳ್ತೇನೆ. ಒಂದು, ಅಹಂಕಾರದ ವಿನಾಶ. ನಮ್ಮಲ್ಲಿರುವಂತಹ ಎಲ್ಲಾ ಅಹಂಕಾರವನ್ನ ಅಥವಾ ಸ್ವಂತ ಜ್ಞಾನವನ್ನ, ನಮ್ಮ ಸಂಪತ್ತಿನ ವಿಷಯವಾಗಿರ್ಬೋದು, ನಮ್ಮ ಶಕ್ತಿಯ ವಿಷಯವಾಗಿರ್ಬೋದು, ನಮ್ಮ ಯಶಸ್ಸಿನ ವಿಷಯವಾಗಿರ್ಬೋದು, ನಮಗಿರುವಂತಹ ಒಂದು ಹೆಮ್ಮೆ, ಅಹಂಕಾರ ಏನಿದೆ ಅದೆಲ್ಲವುದನ್ನ ಬದಿಗಿಟ್ಟು ಸಾರ್ವಭೌಮನಾದ ದೇವರನ್ನ, ಆತನ ಆರಾಧಿಸುವಂತಹ ವಿಷಯವನ್ನ ನಾವು ಕಲ್ತ್ಕೊಳ್ಬೇಕು ಮತ್ತು ಅರಿತುಕೊಂಡವರಾಗಿರ್ಬೇಕು. ನಾನು ಮೊದಲೇ ಹೇಳಿದ ಹಾಗೆ ದೇವರು ಇಡೀ ಸೃಷ್ಟಿಗೆಲ್ಲ ಆತನ ಕಂಟ್ರೋಲ್ ಇದೆ. ಇಡೀ ಸೃಷ್ಟಿಯಲ್ಲಿ ಆತನ ಕಂಟ್ರೋಲ್ ಅಲ್ಲಿ ಇದೆ. ಹಾಗಾಗಿ ಆತನ ಸೃಷ್ಟಿಯಲ್ಲಿ ಇರುವಂತ ನಾವು ಕೂಡ ಆತನ ಕಂಟ್ರೋಲ್ ಇದ್ದೇವೆ. ನಮ್ಮನ್ನು ಹೇಗೆ ಬೇಕಾದ್ರೂ ಆತನು ಮಾರ್ಪಡಿಸ್ಲಿಕ್ಕೆ ಶಕ್ತನಾಗಿದ್ದಾನೆ. ನಾಶ ಮಾಡಬಹುದು ಅಥವಾ ಏನನ್ನಾದ್ರೂ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಆದಾಗ್ಯೂ ದೇವರಿಗೆ ಅದು ಇಷ್ಟ ಇಲ್ಲ. ನಾವು ಮನಪೂರ್ವಕವಾಗಿ ಪಶ್ಚಾತ್ತಾಪ ಪಟ್ಟು ದೇವರ ಕಡೆ ತಿರುಗಿಕೊಳ್ಳಬೇಕೆನ್ನುವಂಥದ್ದೇ ಆತನ ಅಪೇಕ್ಷೆ, ಆತನ ಕೃಪೆ ಆಗಿದೆ. ಹಾಗಾಗಿ ನಮ್ಮ ಸಂಪತ್ತಿನ ವಿಷಯವಾಗಿ, ನಮ್ಮ ಸಾಮರ್ಥ್ಯಗಳ ವಿಷಯವಾಗಿ, ನಮ್ಮ ಯಶಸ್ಸಿನ ವಿಷಯವಾಗಿ ಹೆಮ್ಮೆಯನ್ನ ತೋರದೆ ಅದನ್ನು ತೊರೆದು ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಬೇಕು.
ಅನೇಕ ವಿಷಯವಾಗಿ ಏನಾಗುತ್ತೆ ಅಂತಂದ್ರೆ, ನನ್ನ ದೇವರ ಸೇವೆಗೆ ನಾನು ಈ ತರ ಎಲ್ಲ ಸೇವೆ ಮಾಡಿದ್ದೀನಿ, ನಾನು ಇಷ್ಟೆಲ್ಲಾ ಚರ್ಚ್ಗಳನ್ನ ಕಟ್ಟಿಸಿದ್ದೀನಿ, ನಾನು ಇಷ್ಟೆಲ್ಲಾ ಜನರನ್ನ ದೇವರಡಿಗೆ ಕರ್ಕೊಂಡು ಬಂದಿದ್ದೀನಿ ಅಂತೇಳಿ ಅಹಂಭಾವದಿಂದ ಸೇವಕರು ಹೇಳಿರುವಂತದನ್ನ ನಾವು ಅದರಲ್ಲಿ ಕೇಳಿರ್ತೇವೆ. ಅದ್ಯಾವುದು ದೇವರಿಗೆ ಇಷ್ಟ ಇಲ್ಲ. ಸಂಪೂರ್ಣವಾದಂತಹ ವಿಧೇಯತೆ, ಇದೆಲ್ಲ ದೇವರಿಂದ ಆದೀತು, ಇದೆಲ್ಲ ದೇವರೇ ನಮ್ಮನ್ನ ಉಪಯೋಗಿಸ್ಕೊಂಡಿದ್ದಾನೆ ಅನ್ನುವಂತಹ ತಗ್ಗಿನ ಸ್ವಭಾವ ದೇವರನ್ನ ಮೆಚ್ಚಿಸ್ತಾನೆ. ಮತ್ತು ನಮ್ಮ ಹೃದಯಗಳನ್ನ ನಾವು ಪರಿವರ್ತಿಸ್ಕೊಳ್ಬೇಕು. 3 ವಿಷಯ ಅಂತ ಹೇಳಿದ್ರೆ, ಒಂದು ಅಹಂಕಾರವನ್ನ ನಾವು ಸಂಹಾರ ಮಾಡಬೇಕು, ನಮ್ಮ ಹೃದಯವನ್ನ ಪರಿವರ್ತನೆಗೊಳಿಸಬೇಕು, ಮತ್ತು ನಮ್ಮ ಜೀವಿತದಲ್ಲಿ ದೇವರಿಗೆ ವಿಧೇಯತೆಯನ್ನ ತೋರಿಸಬೇಕು. ಹೃದಯ ಪರಿವರ್ತನೆ ಯಾವ ರೀತಿ ಅಂತಂದ್ರೆ, ಪ್ರತಿದಿನ ನಮ್ಮ ತಪ್ಪುಗಳನ್ನ ಒಪ್ಪಿಕೊಂಡು ಒಡೆದ ಮನಸ್ಸಿನಿಂದ ದೇವರ ಕೃಪೆಗಾಗಿ ಮಾತ್ರ ಹಂಬಲಿಸುವಂತವರಾಗಿರ್ಬೇಕು. ಇದನ್ನ ನಾವು ದಿನನಿತ್ಯ ಅಭ್ಯಾಸ ಮಾಡಿಕೊಳ್ಬೇಕು. ಹೃದಯ ಪರಿವರ್ತನೆ ದೇವರು ಮೆಚ್ಚುತ್ತಾನೆ. ಹಾಗಾಗಿ ನಾವು ಪರಿಶುದ್ಧರಾಗಿ ಜೀವಿಸಬೇಕು. ದೇವರ ವಿಷಯದಲ್ಲಿ ಅತ್ಯಂತ ಪರಿಶುದ್ಧತೆಯಲ್ಲಿ ನಡೀಬೇಕು ಅನ್ನುವಂಥದ್ದನ್ನ ದೇವರು ಅಪೇಕ್ಷಿಸ್ತಾನೆ. ಮತ್ತು ವಿಧೇಯತೆ ಜೀವನ ಕೇವಲ ಭಾನುವಾರ ಭಕ್ತಿಯನ್ನ ಮಾತ್ರ ನಾವು ತೋರಿಸ್ಲೆ, ಪ್ರತಿ ಸಣ್ಣ ಕೆಲಸಗಳಲ್ಲಿಯೂ ಮತ್ತು ದೊಡ್ಡ ಕೆಲಸಗಳಲ್ಲಿಯೂ ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಆ ಆಜ್ಞೆಗಳನ್ನು ಮೀರಲಾರದಂತೆ ನಾವು ನಡ್ಕೊಳ್ಬೇಕು. ನಮ್ಮ ಅಹಂಕಾರವನ್ನು ಬಿಡಬೇಕು, ನಮ್ಮ ಹೃದಯನ ಪರಿಶುದ್ಧಪಡಿಸಿಕೊಳ್ಬೇಕು, ಮತ್ತು ನಮ್ಮ ಜೀವಿತದಲ್ಲಿ ದೇವರಿಗೆ ವಿಧೇಯತೆಯನ್ನ ತೋರಿಸಬೇಕು. ಈ ಆಮೋಸ 4ನೇ ಅಧ್ಯಾಯದಲ್ಲಿ ನಾವು ಅದನ್ನೇ ನೋಡ್ತೇವೆ. ಸಂಪೂರ್ಣವಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಬೇಕು ದೇವರ ಬರುವಿಕೆಗೆ ಅನ್ನುವಂಥದ್ದನ್ನು. ಯೋವೇಲ 2:12-13 ನಾವು ನೋಡ್ತೇವೆ, ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನ ಹರಿದುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅನ್ನುವಂಥದ್ದನ್ನ. ಯಾಕೋಬ 4ನೇ ಅಧ್ಯಾಯ 8-10 ನೋಡ್ತೇವೆ, ಕರ್ತನ ಸನ್ನಿಧಿಯಲ್ಲಿ ನಿಮ್ಮನ್ನ ತಗ್ಗಿಸಿಕೊಳ್ಳ್ರಿ, ಆಗ ಆತನು ನಿಮ್ಮನ್ನು ಮೇಲಕ್ಕೆ ತರ್ತೇನೆ ಅಂತೇಳಿ. ಅದೇ ಯಾಕೋಬನ ಪತ್ರಿಕೆಯಲ್ಲಿ ಇನ್ನೊಂದು ವಚನವನ್ನು ನೋಡ್ತೇವೆ, ದೇವರ ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ತನ್ನ ಕೃಪೆಯನ್ನ ಅನುಗ್ರಹಿಸುತ್ತಾನೆ ಅನ್ನುವಂಥದ್ದು. ಪಶ್ಚಾತ್ತಾಪದ ಅನಿವಾರ್ಯತೆ ಅಥವಾ ಪಶ್ಚಾತ್ತಾಪ ಯಾಕೆ ಬೇಕಂದ್ರೆ, ಲೂಕ 13ನೇ ಅಧ್ಯಾಯ 3ನೇ ವಚನದಲ್ಲಿ ನೀವೆಲ್ಲರೂ ಖಂಡಿತವಾಗಿ ನಾಶವಾಗ್ತೀರಿ ಅನ್ನುವಂಥದ್ದು ನಾವು ನೋಡ್ತೇವೆ. ಪಶ್ಚಾತ್ತಾಪ ಪಡದಿದ್ದರೆ ನೀವೆಲ್ಲರೂ ಖಂಡಿತವಾಗಿ ನಾಶವಾಗಿ ಹೋಗುವಿರಿ. ಹಾಗಾಗಿ ನಾವು ಈ ಒಂದು ಜಡತ್ವ ಹಿಡಿದಿರುವಂತಹ ಹೃದಯದವರಾಗಿರ್ಲಾರದೆ ಕರ್ತನ ಪರಮಾಧಿಕಾರವನ್ನ ಅರಿತುಕೊಂಡವರಾಗಿ ಪಶ್ಚಾತ್ತಾಪದಿಂದ ಜೀವಿಸಬೇಕಂತೇಳಿ, ಅಥವಾ ಪಶ್ಚಾತ್ತಾಪ ಪಟ್ಟು ಪರಿಶುದ್ಧರಾಗಿ ಜೀವಿಸಬೇಕಂತೇಳಿ ದೇವರು ಅಪೇಕ್ಷಿಸುತ್ತಾನೆ. ಸೈನ್ಯಗಳ ಒಡೆಯನಾಗಿರುವಂತ ದೇವರು ನಮ್ಮ ಹೃದಯವನ್ನ ಪರಿಶುದ್ಧಪಡಿಸಲಿ, ವಿಧೇಯತೆಯೆಡೆಗೆ ನಮ್ಮನ್ನ ನಡೆಸಲಿ, ಮತ್ತು ಆತನ ಸಾರ್ವಭೌಮತ್ವವನ್ನ ಅಥವಾ ಆತನ ಪರಮಾಧಿಕಾರವನ್ನ ನಾವು ಗ್ರಹಿಸಿಕೊಳ್ಳಿಕ್ಕಾಗುವಂತೆ ನಮ್ಮ ಕಣ್ಣುಗಳನ್ನ ದೇವರು ತೆರೀಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಮತ್ತು ಈ ವಿಷಯವಾಗಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ 3 ವಿಷಯಗಳೇನಂತಂದ್ರೆ, ಇದರಿಂದಾಗಿ ಒಂದೇದು ನಮ್ಮ ಹೃದಯವನ್ನ ಕಠಿಣ ಮಾಡಿಸ್ಕೊಳ್ಬಾರ್ದು ಅನ್ನುವಂಥದ್ದು ನಾವು ಕಲ್ತ್ಕೊಳ್ಬೇಕು. ಹೃದಯವನ್ನ ಕಠಿಣ ಪಡಿಸಿಕೊಳ್ಳದೆ ವಿಧೇಯತೆಯ ಹೃದಯವನ್ನ, ದೇವರ ಬರುವಿಕೆಗೆ ಸಿದ್ಧರಾಗಿರುವಂತಹ ಹೃದಯವನ್ನ ನಾವಿಟ್ಕೊಳ್ಬೇಕು. ಅಹಂಕಾರವನ್ನ ನಾಶ ಮಾಡಿಕೊಳ್ಬೇಕು. 2ನೇದು, ನಾವು ವಿಧೇಯರಾಗಿ ದೇವರ ಅಧಿಕಾರವನ್ನ ನಾವು ಗುರುತಿಸಿ ಆತನಿಗೆ ವಿಧೇಯತೆಯನ್ನ ತೋರಿಸಬೇಕು. ಮತ್ತು ಹೃದಯವನ್ನ ಹೆಚ್ಚಾನೆಚ್ಚು ರೀತಿಯಲ್ಲಿ ಕಠಿಣಪಡಿಸಿಕೊಳ್ಳದೆ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡಂತವರಾಗಿ ದೇವರ ಕೃಪೆಗಾಗಿ ಆತನ ಆಶೀರ್ವಾದಕ್ಕಾಗಿ ಹಂಬಲಿಸುವಂತಹ ಜೀವಿತವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಸೊ ಈಗಾಗ್ಲಿಕ್ಕಾಗುವಂತೆ ದೇವರು ನಮ್ಮನ್ನು ಬದಲಾಯಿಸಲಿ, ಕರ್ತನ ಪರಮಾಧಿಕಾರವನ್ನು ನಾವು ಅರ್ಥೈಸಿಕೊಳ್ಳಿಕ್ಕಾಗುವಂತೆಯೂ ಮತ್ತು ಪಶ್ಚಾತ್ತಾಪವನ್ನು ಪಡ್ಲಿಕ್ಕಾಗುವಂತೆಯೂ ದೇವರು ನಮ್ಮೆಲ್ಲರನ್ನ, ನಮ್ಮ ಮನೋನೇತ್ರಗಳನ್ನ ತೆರೆ ಮಾಡಲಿ. ಇವತ್ತಿನ ಸ್ವಾರ್ಥಿಕರ ಜೀವನ ಚರಿತ್ರೆಯನ್ನು ನೋಡುವುದಾದ್ರೆ ಅದು ಆಂಟಿಯೋಕ್ ಥಿಯೋಫಿಲಸ್ ಅನ್ನುವಂಥವ್ರು. ಇವರು ಕ್ರಿಸ್ತಶಕ 2ನೇ ಶತಮಾನದವರಾಗಿದ್ದಾರೆ. ಇವರ ಆಂಟಿಯೋಕ್ ಅಂದ ತಕ್ಷಣನೇ ನನಗೂ ಗೊತ್ತಾಗಿದ್ದೇನಂತಂದ್ರೆ, ಟ್ರಿನಿಟಿ, ತ್ರಯೇಕತ್ವ ಅಂತ ಏನಿದೆಯಲ್ಲ, ಈ ತ್ರಯೇಕತ್ವ, ದೇವರಿಗೆ ತ್ರಯೇಕ ದೇವರು ಅಂತ ಹೆಸರು ಬರ್ಲಿಕ್ಕೆ ಕಾರಣ ಅನೇಕರಲ್ಲಿ ಇವರು ಆಂಟಿಯೋಕ್ ಅನ್ನೋರು ಕೂಡ ಮೊದಲರಾಗಿದ್ದಾರೆ. ತ್ರಯೇಕ ದೇವರು ಅನ್ನುವಂತ ಹೆಸರು ಬರ್ಲಿಕ್ಕೆ ಕಾರಣರಾದವರಲ್ಲಿ, ಅಂದ್ರೆ ಇಷ್ಟೆಲ್ಲ ಬೈಬಲ್ ಸ್ಟಡಿ ಮಾಡಿ ದೇವರ ವಾಕ್ಯವನ್ನ ಅರಿತುಕೊಂಡವರಾಗಿ
ಬೋಧನೆ ಮಾಡಿದಂತವರಲ್ಲಿ ಇವರು ಮೊದಲಿಗರಾಗಿದ್ದಾರೆ. ಇವರು ಕ್ರಿಸ್ತ ಶಕ 2ನೇ ಶತಮಾನದವರು. ಯೇಸು ಕ್ರಿಸ್ತನ ವಿಷಯವಾಗಿ ಸುವಾರ್ತೆನ ಸಾರಿದಂತವರಲ್ಲಿ ತುಂಬಾ ಪುರಾತನರು ಇವರ. ಆರಂಭಿಕ ವಿಷಯದಲ್ಲಿ ಕ್ರೈಸ್ತ ಕ್ಷಮೆಯಾಚನೆ ಅಂದ್ರೆ ಪಶ್ಚಾತ್ತಾಪದ ವಿಷಯವಾಗಿ ಬೋಧಿಸಿದಂತವರು. ಇವರು ಆಂಟಿಯೋಕ್ನ ಬಿಷಪ್ ಆಗಿದ್ದರು. ನಂಬಿಕೆಯ ವಿಷಯವಾಗಿ, ನಂಬಿಕೆಯ ರಕ್ಷಣೆಯ ವಿಷಯವಾಗಿ ಇವರು ಹೆಸರುವಾಸಿಯಾಗಿದ್ರು. ಇವರು ಹುಟ್ಟಿದಾಗ ಇವರ ಹೆಸರು ಪೇಗನ್ ಅನ್ನುವಂಥದ್ದಾಗಿತ್ತು. ಮತ್ತು ಇಲ್ಲಿ ಸತ್ಯವೇದದಲ್ಲಿ ಆಳವಾಗಿ ಅಧ್ಯಯನ ಮಾಡಿ ಕ್ರೈಸ್ತ ನಂಬಿಕೆಗೆ ಮಾನಸಾಂತರ ಹೊಂದಿ ಮತ್ತು ಕ್ರೈಸ್ತರ ವಿಷಯವಾಗಿ ಅನೇಕ ಪುಸ್ತಕಗಳ ಮೂಲಕವಾಗಿ ಕ್ರೈಸ್ತರನ್ನ ಪ್ರೇರಣೆ ಪಡಿಸುವಂತಹ ವಿಷಯಗಳನ್ನ ಇವರು ಮಾಡ್ತಾ ಇದ್ದಾರೆ. ಇವರು ಆಂಟಿಯೋಕ್ ಮೊದಲೇ ಹೇಳಿದಾಗೆ ತ್ರೇಕ ದೇವರು ಅನ್ನುವಂತ ಹೆಸರು ಬರ್ಲಿಕ್ಕೆ ಅನೇಕರಿದ್ದಾರೆ. ಅದರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಅವರ ಥಿಯಾಲಜಿ ಮೂಲಕ, ಸತ್ಯವೇದ ಧ್ಯಾನ ಮಾಡೋದ್ರ ಮೂಲಕ ದೇವರ ವಿಷಯವಾಗಿ ಅನೇಕರಿಗೆ ತಿಳಿಯಪಡಿಸಿದಂತವರು ಇವರಾಗಿದ್ದಾರೆ. ಮತ್ತು ಕ್ರಿಸ್ತ ಶಕ 185 ಸುಮಾರಲ್ಲಿ ಇವರು ವಾಸ ಮಾಡ್ತಾ ಇದ್ರು ಅಂತ ನಾವು ನೋಡ್ತೇವೆ. ಇವರು ಅಪಾಲಜಿ ಟು ಅಪೊಲಿಟಿಕ್ಸ್ ಅನ್ನುವಂತಹ ಒಂದು ಪುಸ್ತಕವನ್ನು ಕೂಡ ಬರೆದು ಅನೇಕರಿಗೆ ಪಶ್ಚಾತ್ತಾಪದ ವಿಷಯವಾಗಿ ಅನೇಕರನ್ನ ಪ್ರೇರಿಸ್ತಾರೆ. ತಮ್ಮ ಪುಸ್ತಕದ, ತಮ್ಮ ಲೇಖಗಳ ಮೂಲಕವಾಗಿ ಪಶ್ಚಾತ್ತಾಪದಿಂದ ಅಥವಾ ಮಾನಸಾಂತರದಿಂದ, ರಿಪೆಂಟೆನ್ಸ್ ಅನ್ನೋದಕ್ಕೆ ಕನ್ನಡ ಒಂದೇ, ಇಂಗ್ಲಿಷ್ ಅಲ್ಲಿ ಒಂದೇ ಪದ ಇದೆ. ಕನ್ನಡದಲ್ಲಿ ಪಶ್ಚಾತ್ತಾಪ, ಮಾನಸಾಂತರ 2 ಪದಗಳು ಬರ್ತವೆ. ಈ ಆಲ್ಮೋಸ್ಟ್ ಮಾನಸಾಂತರ ವಿಷಯವಾಗಿ ಇವರು ಪುಸ್ತಕಗಳನ್ನು ಬರೆಯುವಂಥದ್ದು ಮತ್ತು ತಮ್ಮ ದೇವ ಸಂದೇಶವನ್ನು ಸಾರುವಂಥದ್ದು ಮಾಡ್ತಾ ಇದ್ರು. ಸೊ ಇವರ ಈ ಒಂದು ಜೀವನ ಮೂಲಕವಾಗಿ ದೇವರು ನಮಗೆ ವಾಕ್ಯವನ್ನು ಕಲಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಹೌದು, ನೀನು ಸಾರ್ವಭೌಮನಾಗಿದ್ದೀಯ ಸ್ವಾಮಿ. ಸೃಷ್ಟಿಯೆಲ್ಲ ನಿನ್ನ ಕೈ ಕೆಳಗಿದೆ, ನಿನ್ನ ಅಧೀನದಲ್ಲಿದೆ. ಇಡೀ ಸೃಷ್ಟಿಯನ್ನೇ ಹೇಗೆ ಬೇಕಾದ್ರೂ ನಿಭಾಯಿಸಬಲ್ಲ ಶಕ್ತ ನೀನಾಗಿದ್ದೀಯ ಸ್ವಾಮಿ. ನಮ್ಮನ್ನು ಕರ್ತನೇ ಸ್ವಾಮಿ ನೀನು ಆಶೀರ್ವದಿಸು ದೇವರೇ. ನಿಮ್ಮ ಬರುವಿಕೆಗೆ ನಾವು ಸಿದ್ಧರಾಗಿರ್ಲಿಕ್ಕಾಗುವಂತೆ, ನಮ್ಮ ಹೃದಯವನ್ನು ನಾವು ಕಠಿಣ ಪಡಿಸಿಕೊಳ್ಳಲಾರದಂತೆ, ನಿಮ್ಮ ವಿಷಯವಾಗಿ ಕರ್ತನೇ ಸ್ವಾಮಿ ನಾವು ವಿಧೇಯತೆಯನ್ನು ತೋರಿಸ್ಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು. ಪರಿಶುದ್ಧ ದೇವ ನಮ್ಮನ್ನು ಆಶೀರ್ವದಿಸು. ಹೌದು ಕರ್ತನೇ ಸ್ವಾಮಿ, ಹಿಂದೆ ನಮ್ಮ ಪೂರ್ವಿಕರು ಮಾಡಿದಂತೆ ಕಠಿಣ ಹೃದಯವನ್ನ ನಾವು ಹೊಂದಿಕೊಳ್ಳಲಾರದೆ ಮಾನಸಾಂತರ ಹೊಂದುವಂತಹ ಹೃದಯವನ್ನ, ಪಶ್ಚಾತ್ತಾಪ ಪಡುವಂತಹ ಹೃದಯವನ್ನ ನಮಗೆ ಕರ್ತನೇ ಸ್ವಾಮಿ ನೀನು ದಯಪಾಲಿಸು ದೇವರೇ. ಥಿಯೋಫಿಲಸ್ ಅವರು ಕೂಡ ಕರ್ತನೇ ಸ್ವಾಮಿ ಅದನ್ನೇ ಬೋಧಿಸಿದ್ದಾರೆ. ಈ ಥಿಯೋಫಿಲಸ್ ಅವರು ಕರ್ತನೆ ಸಾರಿದಂತಹ ಒಂದು ಅಪಾಲಜೆಟಿಕ್ ಟು ಕ್ಯಾಥೋಲಿಕಸ್ ಅನ್ನುವಂತಹ ವಿಷಯವಾಗಿ, ಅಥವಾ ನಾವು ಮಾನಸಾಂತರವನ್ನು ಹೊಂದಬೇಕು, ಪಶ್ಚಾತ್ತಾಪ ಪಡಬೇಕು, ಇದರಿಂದ ದೇವರಿಗೆ ಹತ್ತಿರವಾಗ್ತೇವೆ ಅನ್ನುವಂತಹ ವಿಷಯವನ್ನ ಕಲಿಸಿಕೊಟ್ಟಿದ್ದಾರೆ. ಇದನ್ನ ನಾವು ಅಳವಡಿಸಿಕೊಳ್ಳುವಂತೆ, ನಮ್ಮ ಜೀವನದಲ್ಲಿ ಕರ್ತನೆ ಸ್ವಾಮಿ ನಾವು ಅಳವಡಿಸಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡು ಏಸಪ್ಪ. ನಾವು ನಿನಗೆ ಹೆಚ್ಚಾನೆಚ್ಚು ರೀತಿಯಲ್ಲಿ ವಿಧೇಯರಾಗ್ಲಿಕ್ಕಾಗುವಂತೆಯೂ ಎಲ್ಲಾ ಕಾರ್ಯಗಳಲ್ಲಿ, ಅದು ಚಿಕ್ಕದೇ ದೊಡ್ಡದೇ ಎಲ್ಲಾ ಕಾರ್ಯಗಳು ಕರ್ತನೆ ಸ್ವಾಮಿ ನಿನ್ನನ್ನ ಮಹಿಮೆ ಪಡಿಸುವಂತವರಾಗಿ ಜೀವಿಸ್ಲಿಕ್ಕಾಗುತ್ತೆ ಸಹಾಯ ಮಾಡಿ ಸ್ವಾಮಿ. ಎಲ್ಲಾ ವಿಷಯಗಳಲ್ಲಿ ಕರ್ತನೆ ಸ್ವಾಮಿ ನಾವು ನಿನಗೆ, ನಿನ್ನ ಹೆಸರಿಗೆ ಮಹಿಮೆ ಬರುವಂತೆಯೂ ಮತ್ತು ಅದು ಯಾವುದೇ ಕಾರಣಕ್ಕೂ ನಾವು ಅದನ್ನ ಕೆಟ್ಟದಾಗಿ ಉಪಯೋಗಿಸಿಕೊಳ್ಳಲಾರದಂತೆಯೂ ನಮಗೆ ಸಹಾಯ ಮಾಡು. ನಿನ್ನ ಕೃಪೆ ಕೊಡು. ನಮ್ಮ ಕಲ್ವಾರ ಚಾಪಲ್ ಸೇವೆಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಸೇವೆಯನ್ನು ಆಶೀರ್ವದಿಸು ದೇವರೇ. ಸೇವೆಯಲ್ಲಿ ನಿರತರಾಗಿರುವಂತ ಪ್ರತಿಯೊಬ್ಬ ಸೇವಕರುಗಳನ್ನ, ಅವರ ಕುಟುಂಬಗಳನ್ನ ಆಶೀರ್ವದಿಸು. ಅವರಿಗೆ ಜ್ಞಾನ ವಿವೇಕವನ್ನು ದಯಪಾಲಿಸಿಕೊಡು. ಅವರಿಗೆ ಎದುರಾಗುವಂತ ಎಲ್ಲಾ ಸೈತಾನನ ಶೋಧನೆಯಿಂದ, ಸೈತಾನನ ಉಪದ್ರವದಿಂದ ಅವರನ್ನು ದೂರ ಮಾಡಿ ಸ್ವಾಮಿ. ಅವರನ್ನು, ಅವರ ಕುಟುಂಬನ ಆಶೀರ್ವದಿಸು. ಅವರ ಸೇವೆಗಳಲ್ಲಿ ಉತ್ತಮವಾದಂತಹ ಫಲ ಕಾಣ್ಲಿಕ್ಕಾಗುವಂತೆ ಸಹಾಯ ಮಾಡು. ಕಲ್ವಾರಿ ಚಾಪಲ್ನ ಎಲ್ಲಾ ಮೇಲಾಧಿಕಾರಿಗಳನ್ನ ಆಶೀರ್ವದಿಸು. ಅಧಿಕಾರಿಗಳು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ, ಸೇವೆ ವಿಷಯವಾಗಿ ಅಧಿಕಾರಿಗಳಿರುವಂತಹ ಒಂದು ಎಲ್ಲಾ ಆಶಯಗಳು ಕಾರ್ಯರೂಪಕ್ಕೆ ಬರ್ಲಿಕ್ಕಾಗುವಂತೆ ಸಹಾಯ ಮಾಡು ದೇವರೇ. ಕಲ್ವಾರಿ ಚಾಪಲ್ ಡೈರೆಕ್ಟರ್ನ, ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನ ಮತ್ತು ಕರ್ತನೆ ಎಲ್ಲಾ ಗವರ್ನಿಂಗ್ ಬಾಡಿಯನ್ನ, ಎಲ್ಲಾ ಸೇವಕರುಗಳನ್ನ ಆಶೀರ್ವದಿಸು. ಇನ್ನೂ ಈ ಸೇವೆ ಉತ್ತಮವಾಗಿ ಬೆಳೀಲಿಕ್ಕಾಗುವಂತೆ ಸಹಾಯ ಮಾಡು. ನಮ್ಮೆಲ್ಲರನ್ನ ಆಶೀರ್ವದಿಸಿ ಕರ್ತನೆ ಸ್ವಾಮಿ. ಇವತ್ತು ಕೇಳಿದಂತಹ ವಾಕ್ಯದ ಮೂಲಕವಾಗಿ ನಮ್ಮನ್ನ ಬಲಪಡಿಸು. ನಿಮಗೆ ವಿಧೇಯತೆ ತೋರಿಸ್ಲಿಕ್ಕಾಗುವಂತೆ, ಪಶ್ಚಾತ್ತಾಪ ಹೃದಯದಿಂದ ನಿಮ್ಮಲ್ಲಿ ವಿಧೇಯರಾಗಿ ನಾವು ನಡೆದುಕೊಳ್ಳಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು.
ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆಯು ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ ಪ್ರಭುವು, ರಕ್ಷಕನು, ಒಡೆಯನಾಗಿರುವಂತ ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಜೀವಳ ತಂದೆಯೇ. ಆಮೇನ್, ಆಮೇನ್. ಆಮೆನ್.